ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್ ಬ್ಲಾಗ್ಸ್ಗೆ ಸ್ವಾಗತ. ಸೊ ಈ ವ್ಲಾಗ್ನ ವಿಶೇಷತೆನ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಇವತ್ತು ನಮ್ಮ ಅರಸೀಕೆರೆ ಅಂದ್ರೆ ಕರ್ನಾಟಕ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಚಿಕ್ಕ ತಿರುಪತಿ ಅಥವಾ ಮಾಲೇಕಲ್ ತಿರುಪತಿ ಅಂತ ನಾವು ಏನ್ ಹೇಳ್ತೀವಿ, ಆ ಊರಿನಲ್ಲಿರುವಂತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಮಹಾರಥೋತ್ಸವ ನಡೀತಾ ಇದೆ. ನಾವು ಕೂಡ ರಥೋತ್ಸವದಲ್ಲಿ ಭಾಗಿಯಾಗಿದ್ವಿ. ಅಂಡ್ ಈ ದೇವಸ್ಥಾನ, ಈ ದೇಗುಲ ಹಾಗೂ ಸ್ವಾಮಿಯವರ ಪವಾಡಗಳೇನು, ಅಲ್ಲಿನ ವಿಚಾರಗಳನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಜೊತೆಲಿ ಗೋವಿಂದರಾಜ ಸ್ವಾಮಿಯವರು ಕೂಡ ಇದ್ದಾರೆ. ಹಾಗೇನೆ ಹಿಂದೆ ನೋಡಿದಂತ ಬೆಟ್ಟದ ಮೇಲೆ ಪದ್ಮಾವತಿ ಅಮ್ಮನವರು, ಶ್ರೀನಿವಾಸರು ಮೂಲರಿದ್ದಾರೆ. ಹಾಗೇನೆ ಉತ್ಸವ ಮೂರ್ತಿಯನ್ನ ಈ ದೇವಾಲಯದಲ್ಲಿ ಅಂದ್ರೆ ಕೆಳಗಡೆನೆ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಯಾವಾಗ್ಲೂ ಭಕ್ತರು ಬೆಟ್ಟನ ಹತ್ತಿ ದೇವರ ದರ್ಶನ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಉತ್ಸವ ಮೂರ್ತಿಗಳನ್ನ ಇಲ್ಲಿ ಕೆಳಗಡೆನೆ ಇಟ್ಟಿದ್ದಾರೆ. ಈ ಉತ್ಸವ ಮೂರ್ತಿಗಳ ದರ್ಶನ ಮಾಡಿದ್ರೆ ಬೆಟ್ಟದ ಮೇಲಿರುವಂತ ಸ್ವಾಮಿ ದರ್ಶನ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇದು ಅಂದಾಜು ಸುಮಾರು 850 ವರ್ಷಗಳ ಹಿಂದೆ ಒಬ್ಬ ಪಾಳೆಗಾರ ನಾಯಕ ತಿಮ್ಮಪ್ಪ ನಾಯಕ ಎನ್ನುವರು ಕಟ್ಟಿಸಿರೋ ದೇವಾಲಯವಾಗಿದೆ. ಈ ದೇವಸ್ಥಾನ ಕಟ್ಟಿಸಿರೋ ತಿಮ್ಮಪ್ಪ ನಾಯಕನವರ ಉದ್ದೇಶ ಏನು ಅಂತಂದ್ರೆ, ಅವ್ರದ್ದು ದೊಡ್ಡ ತಿರುಪತಿ ಮನೆ ದೇವರಾಗಿರುತ್ತೆ. ಆ ದೊಡ್ಡ ತಿರುಪತಿಗೆ ಅವರು ಪ್ರತಿ ವರ್ಷ ಪಾದಯಾತ್ರೆ ಹೋಗ್ತಾ ಇರ್ತಾರೆ. ಆದ್ರೆ ಏನೋ ಅನಾರೋಗ್ಯ ಸಮಸ್ಯೆಗಳಿಂದ ಅವರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ. ಈ ಬೆಟ್ಟದ ಮೇಲಿರೋ ಅಂತ ದೇವಾಲಯದಲ್ಲಿ ವಶಿಷ್ಠ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅವರ ತಪಸ್ಸನ್ನು ಮೆಚ್ಚಿ ಶ್ರೀನಿವಾಸ ಸ್ವಾಮಿ ಅವರು ಅವರಿಗೆ ದರ್ಶನ ಕೊಡ್ತಾರೆ. ಆ ಸಮಯದಲ್ಲಿ ತಪಸಿದ್ಧಿ ಆದ ಕಾರಣ ವಶಿಷ್ಠ ಮಹರ್ಷಿಗಳು ಅಲ್ಲಿಂದ ತೊರೆಯುತ್ತಾರೆ. ನಂತರ ಅಲ್ಲಿ ಪೂಜೆ ಮಾಡಲು ವಿಗ್ರಹಕ್ಕೆ ಯಾರೂ ಇಲ್ಲದಿದ್ದಾಗ ವಿಗ್ರಹವು ಭೂಗರ್ಭವನ್ನು ಸೇರುತ್ತದೆ. ಈ ಹಿಂದೆ ಹೇಳ್ದಂಗೆ ಪಾಳೆಗಾರರು ಒಮ್ಮೆ ತಿರುಪತಿಗೆ ತೆರಳಲು ಆಗದೆ ಚಿಂತಕರಾಗಿದ್ದಾಗ ನಾಯಕರ ಕನಸಿನಲ್ಲಿ ಸ್ವಾಮಿಯು ಆಗಮಿಸಿ, ನಾನು ನಿನಗೆ ಇಲ್ಲೇ ದರ್ಶನವನ್ನು ಪ್ರಾಪ್ತಿ ಮಾಡುತ್ತೇನೆ ಅಂತ ಹೇಳ್ತಾರೆ. ಹೇಳ್ದಾಗ ಆಗತ್ತೆ. ಅಷ್ಟರಲ್ಲಿ ತಿಮ್ಮಪ್ಪ ನಾಯಕರಿಗೆ ಕನಸಿನಿಂದ ಎಚ್ಚರವಾಗುತ್ತದೆ. ಆವಾಗ ತಿಮ್ಮಪ್ಪ ನಾಯಕರು ನನಗೆ ಯಾವ ರೀತಿ ದರ್ಶನ ಕೊಡ್ತೀಯ ಸ್ವಾಮಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಕೇಳ್ತಾರೆ. ಆವಾಗ ದೇವರು ಪ್ರತ್ಯಕ್ಷರಾಗಿ, ಯಾವ ಜಾಗದಲ್ಲಿ ತುಳಸಿ ಮಾಲೆ ಬಿದ್ದಿದೆಯೋ ಅದೇ ಮಾಲೆನ ನೀನು ಅನುಸರಿಸಿಕೊಂಡು ಬಂದರೆ ನನ್ನ ವಿಗ್ರಹ ನಿನಗೆ ಸಿಗುತ್ತದೆ, ನಾನು ಅಲ್ಲೇ ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸ್ವಾಮಿಯವರು ತಿಮ್ಮಪ್ಪ ನಾಯಕರಿಗೆ ಹೇಳ್ತಾರೆ. ಯಾವ ಜಾಗದಲ್ಲಿ ತುಳಸಿ ಮಾಲೆ ಅಂತ್ಯ ಆಯಿತೋ ಅದೇ ಜಾಗದಲ್ಲಿ ಭೂಗರ್ಭವನ್ನು ಅಗೆಸಿದಾಗ ಅಲ್ಲಿ ಸ್ವಾಮಿಯವರ ವಿಗ್ರಹ ಒಂದು ತಿಮ್ಮಪ್ಪ ನಾಯಕರಿಗೆ ಸಿಗುತ್ತದೆ. ಆ ವಿಗ್ರಹ ದೊರೆತ ಬೆಟ್ಟದಲ್ಲಿಯೇ ತಿಮ್ಮಪ್ಪ ನಾಯಕರು ಅದರ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾರೆ. ತುಳಸಿ ಮಾಲೆ ಕೂಡ ದಾರಿ ತೋರಿಸಿದ್ರಿಂದನೇ ಈ ದೇವಾಲಯಕ್ಕೆ ಮಾಲೇಕಲ್ ತಿರುಪತಿ ಅಂತ ಹೆಸರು ಬಂದಿದೆ. ಬೆಟ್ಟದ ಮೇಲೆ ಸ್ಥಾಪಿಸಲಾದ ಈ ದೇವಾಲಯವನ್ನು ತಲುಪಲು ಸುಮಾರು 1250 ಮೆಟ್ಟಿಲುಗಳನ್ನು ನಾವು ಹತ್ತಿ ಹೋಗಬೇಕಾಗುತ್ತದೆ. ಮೇಲೆ ನೆಲೆಸಿರುವ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ಗುಪ್ತವಾಗಿ ಅನೇಕ ದೇವತೆಗಳು ಕೂಡ ಬರ್ತಾರೆ ಅಂತ ಹೇಳಲಾಗುತ್ತದೆ. ಅದರಿಂದನೇ ಇದಕ್ಕೆ ಅಮರಗಿರಿ ಮಾಲೇಕಲ್ಲು ತಿರುಪತಿ ಅಂತಲೂ ಕೂಡ ಹೆಸರು ಇದೆ. ದೊಡ್ಡ ತಿರುಪತಿ ಕ್ಷೇತ್ರದಲ್ಲಿರುವ ಹಾಗೇನೆ ಈ ಬೆಟ್ಟದ ಕೆಳಗೂ ಕೂಡ ಗೋವಿಂದರಾಜ ಸ್ವಾಮಿ ಅವರ ದೇವಾಲಯವಿದೆ. ಕೆಳಗಿರುವ ದೇವಾಲಯದಲ್ಲಿರುವ ವಿಗ್ರಹವು ನಿದ್ರಾಭಂಗಿಯಲ್ಲಿದೆ. ಬೆಟ್ಟದ ಮೇಲಿರುವ ಉತ್ಸವ ಮೂರ್ತಿನ ನಾನು ಹಿಂದೆ ಹೇಳ್ದಂಗೆ ಇಲ್ಲೇನೆ ಕೆಳಗಡೆ ಇರುವಂತ ದೇವಸ್ಥಾನದಲ್ಲೇನೆ ಇಟ್ಕೊಳ್ಳಲಾಗಿದೆ. ಈ ದೇವಾಲಯದ ಸಮೀಪದಲ್ಲೇ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯನ್ನ ತಿಮ್ಮಪ್ಪ ನಾಯಕನ ಕೆರೆ ಅಂತ ಕರೆಯಲಾಗುತ್ತದೆ. ಆ ಕೆರೆಯನ್ನು ನಿರ್ಮಿಸುವಾಗ ತಿಮ್ಮಪ್ಪ ನಾಯಕರಿಗೆ ಗೋವಿಂದರಾಜ ಸ್ವಾಮಿಯವರ ವಿಗ್ರಹ ಕೂಡ ದೊರೆಯುತ್ತದೆ. ಅದೇ ವಿಗ್ರಹನ ಈ ಕೆಳಗಡೆ ಇರುವಂತ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ವೆಂಕಟರಮಣ ಸ್ವಾಮಿಯವರ ಜೊತೆಗೆ ಸೂರ್ಯನಾರಾಯಣ ಹಾಗೂ ಪದ್ಮಾವತಿ ಅಮ್ಮನವರ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ಮಾಲೇಕಲ್ಲು ತಿರುಪತಿ ವೆಂಕಟೇಶ್ವರ ಸ್ವಾಮಿಯವರು ಸುತ್ತಮುತ್ತ ಇರುವಂತ ಎಷ್ಟೋ ಭಕ್ತಾದಿಗಳ ಮನೆ ದೇವರು ಕೂಡ ಆಗಿದ್ದಾರೆ. ವಶಿಷ್ಠ ಮಹರ್ಷಿಗಳಿಗೆ ಆಷಾಢದ 12 ದಿನದಂದು ಈ ವೆಂಕಟೇಶ್ವರ ಸ್ವಾಮಿಯವರು ಪ್ರತ್ಯಕ್ಷರಾಗಿದ್ದರೆಂದು ಹೇಳಲಾಗುತ್ತದೆ. ಈ ಕಾರಣದಿಂದಾಗಿ ಆಷಾಢದ 12 ದಿನದಂದು ಇಲ್ಲಿ ಮಹಾರಥೋತ್ಸವವನ್ನು ನಡೆಸಲಾಗುತ್ತದೆ. ಈ ರಥೋತ್ಸವಕ್ಕೆ ಸುಮಾರು ಅನೇಕ ಲಕ್ಷಾಂತರ ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಪಾಲ್ಗೊಂಡು ಸ್ವಾಮಿಯವರ ದರ್ಶನ ಭಾಗ್ಯವನ್ನು ತಾವು ಕೂಡ
ತಗೊಳ್ತಾರೆ. ನಮ್ಮ ರಾಜಧಾನಿ ಬೆಂಗಳೂರಿಂದ ಈ ಕ್ಷೇತ್ರನ ತಲುಪಕ್ಕೆ 194 ಕಿಲೋಮೀಟರ್ ಆಗುತ್ತದೆ. ಅರಸೀಕೆರೆ ಮಾರ್ಗದಿಂದ ಕೂಡ ಈ ಕ್ಷೇತ್ರಕ್ಕೆ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಬಸ್ಗಳ ವ್ಯವಸ್ಥೆ ಕೂಡ ಇರುತ್ತದೆ. ಸೊ ಅರಸೀಕೆರೆಯಿಂದ ಈ ಕ್ಷೇತ್ರನ ತಲುಪಲು 4 ಕಿಲೋಮೀಟರ್ಗಳಾಗುತ್ತದೆ. ನನಗೆ ಗೊತ್ತಿರೋ ಅಂತ ನನ್ನ ತವರೂರಲ್ಲಿರೋ ಅಂಥ ಈ ಕ್ಷೇತ್ರದ ಬಗ್ಗೆ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ಹೋಪ್ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದಟ್ ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದೋಗಿದ್ದೀರಾ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್.